ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಇವತ್ತು ಬೇಸಿಕ್ಸ್ ಮ್ಯಾಥ್ಸ್ 2 ಅಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತೀನಪ್ಪ ಅಂದರೆ ಸ್ಕ್ವೇರ್ಸ್ ಮತ್ತು ಕ್ಯೂಬ್ಸ್ನ ಹೇಗೆ ಕಂಡುಹಿಡಿಯೋದು ಅಂತ. ಸೊ ಇದು ತುಂಬ ಬೇಸಿಕ್ ಲೆವೆಲಲ್ಲಿ ಇದೆ. ತುಂಬ ಜನ ಗೊತ್ತಿರುತ್ತೆ, ಏನಪ್ಪ ನಮಗೆ ಇವೆಲ್ಲ ಗೊತ್ತಿವೆ ಏನೇನಿದೆ ಹೇಳ್ತೇನೆ ಅಂತ. ಇನ್ನೊಂದ್ಸಲ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಕಾನ್ಸೆಪ್ಟ್ಗಳಿಗಾಗಲಿ ಬೇಸಿಕ್ಸು ತುಂಬಾ ಇಂಪಾರ್ಟೆಂಟು. ನೀವು ಬೇಸಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿದ್ರೆ ಒಳ್ಳೆ ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಫಾಸ್ಟಾಗಿ ಇಂಪ್ರೂವ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡೋಣ. ಸೊ ಒನ್ ಹೇಗೆ ಸ್ಕ್ವೇರ್ ಕಂಡಿದೆ ಅಂತಂದರೆ, 1 ಆದರೆ 1 × 1 ಏನಾಗುತ್ತೆ? 1 ಸ್ಕ್ವೇರ್. 1 ಇದು 2 × 2 ಅಂದರೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 3 × 3 3 ಸ್ಕ್ವೇರ್ 9. ಓಕೆನಾ? ಹೀಗೆ ಮಾಡ್ತಾ ಹೋಗಿ. 4 × 4 4 ಸ್ಕ್ವೇರ್ 16 ಆಗುತ್ತೆ. 5 × 5 5 ಸ್ಕ್ವೇರ್ 25 ಆಗುತ್ತೆ. ಹಾಗೆಯೇ 6 × 6 6 ಸ್ಕ್ವೇರ್ 36. 7 × 7 7 ಸ್ಕ್ವೇರ್ 49. 8 × 8 8 ಸ್ಕ್ವೇರ್ 64. 9 × 9 9 ಸ್ಕ್ವೇರ್ 81. 10 × 10 10 ಸ್ಕ್ವೇರ್ 100 ಆಗುತ್ತೆ. ಸೊ 11 ಇಂದ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಬಟ್ ನೀವು ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ತುಂಬ ಈಸಿಯಾಗಿ ಆಗುತ್ತೆ. 11 × 11 121 ಅದು 11 ಸ್ಕ್ವೇರ್ ಆಗುತ್ತೆ. 12 × 12 12 ಸ್ಕ್ವೇರ್ 144. 13 × 13 13 ಸ್ಕ್ವೇರ್ 169. 14 × 14 14 ಸ್ಕ್ವೇರ್ 256. ಸಾರಿ 196. 15 × 15 15 ಸ್ಕ್ವೇರ್ 125. 16 × 16 16 ಸ್ಕ್ವೇರ್ ಎಷ್ಟಾಗುತ್ತೆ? 256. 7 × 17 17 ಸ್ಕ್ವೇರ್ 289. 18 × 18 18 ಸ್ಕ್ವೇರ್ 324. 19 × 19 19 ಸ್ಕ್ವೇರ್ 361. 20 × 20 20 ಸ್ಕ್ವೇರ್ 400. ಸೊ ಇವೆಲ್ಲನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ನಿಮಗೆ ಈ ಥರ ಆನ್ಸರ್ಸ್ ಬಂದಿರೋದು. ದಯವಿಟ್ಟು ನಿಧಾನಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ಗುಣಾಕಾರ ಮಾಡಿ ಈ ಆನ್ಸರ್ಗಳು ನಿಮಗೆ ಬರುತ್ತೆ. ಇನ್ನು ಮಲ್ಟಿಪ್ಲಿಕೇಶನ್ ಇನ್ನೂ ಸಖತ್ ಬೇಸಿಕ್ ಲೆವೆಲ್, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಆನ್ಸರ್ಸ್ ಹೇಳಿದ್ದೀನಿ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋನ ಕಂಪ್ಯೂಟರ್ ನೋಡಿ ಪ್ರತಿಯೊಂದು ಸ್ಕ್ವೇರ್ಗಳನ್ನ ನೀವೇ ಕಂಡುಹಿಡಿಯಿರಿ. ಓಕೆನಾ? ಈ ಯಾವುದು ನೀವು ಕಾಲೇಜ್ ಲೆವೆಲ್ ಆದರೆ ಕಾಲೇಜ್ ಸ್ಕೂಲ್ ಲೆವೆಲ್ ಆದರೆ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ 1 ಇಂದ 20 ತನಕ ನಿಮಗೆ ಸ್ಕ್ವೇರ್ಸ್ ಗೊತ್ತಿರಲೇಬೇಕು. ಇಲ್ಲಾಂದರೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ನೀವು ಮಾಡೋಕ್ಕಾಗಲ್ಲ. ಹಾಗೆಯೇ 1 ಇಂದ 10 ತನಕ ಕ್ಯೂಬ್ಸ್ಗಳು ಮಸ್ಟರ್ ಶೂಟ್ ಗೊತ್ತಿರಬೇಕು. ಅದೇ ಸಖತ್ ಫ್ಲೂಯೆಂಟ್ ಆಗಿರಬೇಕು. ನೀವು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಲ್ವ, ಅದಕ್ಕೆ. ಸೊ ಬನ್ನಿ ಗೈಸ್, ಹಾಗಾದ್ರೆ ನಾವು ಇವಾಗ ಕ್ಯೂಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕ್ವೇರ್ಸ್ ಬಗ್ಗೆ ಹೇಳಿದೆ ಅಲ್ವಾ? ಸ್ಕ್ವೇರ್ಸ್ ಅಂದರೆ ಏನು ಮಾಡ್ತೀರಾ? 1 ಸ್ಕ್ವೇರ್ ಅಂದರೆ ಏನು ಮಾಡ್ತೀರಾ? 1 × 1 ಇದ್ದರೆ ಅದನ್ನು 1 ಅಂತ ಆಗುತ್ತೆ. ಇಲ್ಲಿ ಸಣ್ಣ ವ್ಯತ್ಯಾಸ ಏನಂತಂದರೆ, ಸ್ಕ್ವೇರ್ ಜಾಗದಲ್ಲಿ ಸ್ಕ್ವೇರ್ ಅಂದರೆ 2 ಸಲ ಒಂದು ಸಲ ಮಲ್ಟಿಪ್ಲೈ ಮಾಡ್ತಿದ್ವಿ. ಕ್ಯೂಬ್ ಅಂತಂದರೆ 3 ಸಲ ಮಲ್ಟಿಪ್ಲೈ ಮಾಡ್ತೀವಿ. ಅಷ್ಟೇ ಫ್ರೆಂಡ್ಸ್, ನೋಡಿ ಇಷ್ಟೇ. ಸೊ ಎಲ್ಲದಕ್ಕೂ ನೀವು ಅಪ್ಲೈ ಮಾಡ್ತೀರಾ. 1 ಕ್ಯೂಬ್ 1 × 1 × 1 1. 2 ಕ್ಯೂಬ್ 2 × 2 × 2 8 ಆಯಿತು. 3 ಕ್ಯೂಬ್ 3 × 3 × 3 27 ಆಯಿತು. 4 ಕ್ಯೂಬ್ 64. ಹಾಗೆಯೇ 5 ಕ್ಯೂಬ್ 125. ಸೊ 6 ಕ್ಯೂಬ್ 6 × 6 × 6 216. 7 ಕ್ಯೂಬ್ 7 × 7 × 7 ಅಂದರೆ 336. 8 ಕ್ಯೂಬ್ 512 ಆಗುತ್ತೆ. ಹಾಗೆಯೇ 9 ಕ್ಯೂಬ್ 729 ಆಗುತ್ತೆ. 10 ಕ್ಯೂಬ್ 1000 ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇಷ್ಟನ್ನು ಕೂಡ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ.
ಗೊತ್ತಾಗಲ್ಲ ಅಂದರೆ ಬರೆದಿಟ್ಕೊಳ್ಳಿ, ನಾನು ಬೇಕಾದ್ರೆ ಕ್ಲಾರಿಫೈ ಮಾಡ್ಕೊಡ್ತೀನಿ ನಿಮಗೆ. ಸೊ ಇದೇ ಥರ ಇನ್ನು ಮುಂದೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಮ್ಯಾಥ್ಸ್ ಕಲ್ತ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದೇ ಥರ ವೀಡಿಯೋಗಳು ನಿಮಗೆ ಬರ್ತಾನೆ ಬೇಕು ಅಂತ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ.